ಬಳಿ ನೀವು ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿಸ್ತಾರ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. HAL ಮುಚ್ಚಿಸ್ತೀನಿ ಅಂತ ಹೇಳಿದ್ರು, ಮುಚ್ಚಿಲ್ಲ. HAL ಮುಚ್ಚೋಗುತ್ತೆ ಅಂತ ಹೇಳಿದ್ರು, ಆದ್ರೆ HAL ಮುಚ್ಚಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿಲ್ಲ, ಇನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು. ಆ ಕೆಲಸವನ್ನ DKC ಅವರು ಮಾಡಿಸ್ತಾರ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಅಂತ. ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡೋದಕ್ಕೆ ಅವರು ಯಾವ ವಿಚಾರ ಕೇಳಿರೋದು ಅಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ ಅಂತ ಹೇಳಿದ್ರು. ಈಗ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಅಂಕಿಅಂಶಗಳ ಪ್ರಕಾರ. ಪ್ರತಿ ಬಾರಿನೂ ಕೂಡ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವ್ರಿಗೆ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ, ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುಗಾರ ಹಣ, ನಮ್ಮ ಹಕ್ಕು ತೆರಿಗೆ, ನಮ್ಮ ಹಕ್ಕು. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಡಲಿ, ಆಮೇಲೆ ಮಿಕ್ಕಿದ್ ಮಾಡೋದು. ಕಾಂಗ್ರೆಸ್ಗೆ ಹಾಕುವ ಓಟು ಭಯೋತ್ಪಾದನೆಗೆ ಹಾಕುವಂತ ಒಂದು ಓಟ್ ಅಂತ ಯಡಿಯೂರಪ್ಪ ಅವ್ರ ಬಾಯಲ್ಲಿ ಬಂದಿದೆ. ಆರ್ಥಿಕ ಅಭದ್ರತೆಗೆ ಹಾಕುವಂತಹ ಓಟು ಅಂತ ಹೇಳ್ತಾರೆ. ನೋಡೋಣ, ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡ್ತದೆ. ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ರಿಪ್ಲೈ ನಾನು ರಿಪ್ಲೈ ಸರ್, ನೀವು ಹೇಳಿದ ಒಂದು ಮಾತು ಬಹಳ ಚರ್ಚೆ ಶುರುವಾಗಿದೆ ಸರ್. ಒಕ್ಕಲಿಗ ಸರ್ಕಾರ ನಡೆಸಿ ಬಿಜೆಪಿ ಅಂತ ಸ್ವಾಮೀಜಿ ಬಳಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಚರ್ಚೆ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೇನೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಹೋಗಿದ್ರು, ಅನ್ನೋ ಕರೆದಿದ್ರು, ನಾವು ಹೋಗಲಿಲ್ಲ. ಎಲ್ಲ ಮಂತ್ರಿಗಳವರೆಲ್ಲ ಹೋಗಿದ್ರು, ಅಯ್ಯೋ ಅವರು ಎಲ್ಲ ಹೋಗಿದ್ರು. ಹೊರಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವರು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಏನಾದ್ರು ಜೊತೆಗೆ ಹಾಕೊಂಡು ಹೋದ್ರೆ ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು ನಮ್ಮ 5 ಜನ 6 ಜನ MLA ನಮ್ಮ MP ಕ್ಯಾಂಡಿಡೇಟ್ ಕರ್ಕೊಂಡು ಹೋದ್ರು, ಕೇಳಿದ್ರು, ನನಗೂ ಹೇಳಿದ್ರು, ನಾನು ಕರ್ಕೊಂಡು ಹೋಗಿ ನಮ್ದು ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಿಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಯಾರು ಅವ್ರಿಗೆ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಅದೇ ಬಿಜೆಪಿ ಕೇಳ್ತಾ ಇದೆ. ST ಸೋಮಶೇಖರ್, ಶಿವರಾಮ್ ಬಾಬು ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡಿದ್ದಾರೆ. ಯಾರು? ST ಸೋಮಶೇಖರ್ನ ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದ್ದಾರೆ. ಅವರು ST ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ನಾನೆಲ್ಲಿ ಸೇರಿಸ್ಕೊಂಡಿದ್ದೀನಿ? ನೆಕ್ಸ್ಟ್ ಪಾಯಿಂಟ್, ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ? ನಾನು ಬಿಜೆಪಿ ಅಫಿಷಿಯಲ್ ಶಾಸಕರಾಗಿದ್ದಾರೆ. ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅದು ಈಸ್ ಅನ್ ಅಫಿಷಿಯಲ್ ಮೆಂಬರ್ ಆಫ್ ದಿ ಬಿಜೆಪಿ. ಸರ್ಕಾರ ಬಿಡಿಸೋದನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ನೆಕ್ಸ್ಟ್ 14 ಜನ ಹೋದ್ರಲ್ಲ, ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ, ನಿಮ್ಮ ಆರೋಪ ಮಾಡಿದ್ದಾರೆ. ಯಾರು ಕಳಿಸಿದ್ದು? ಕಳಿಸಿದ್ದು ಯಾರು? ಬಿಜೆಪಿಗೆ ಕಳಿಸಿದ 14 ಜನ ಯಾರು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅವರೇ ಹೇಳಿ, ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನೇರವಾಗಿ ನಮ್ಮದೇ ಡೈರೆಕ್ಟ್ರಿ ಸರ್. DK ಶಿವಕುಮಾರ್ ಅವರು ಏನಾದರೂ ಹೇಳಿ, ಕುಮಾರಸ್ವಾಮಿ ಅವರು ಏನಾದರೂ ಹೇಳಿ, ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀರಿ? ನೀವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಇನ್ನೊಂದು ರಾಜಕಾರಣ ನಾನು ಸ್ವಾಮೀಜಿ ಹೇಳಿತಾನೆ ಇಲ್ವಲ್ರಿ? ಸ್ವಾಮೀಜಿ ಗೌರವ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಬಟ್ ಸರ್, ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿವಾರ ತರುತ್ತದು ತಪ್ಪಲ್ಲ ಸರ್. ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ಕೇಳಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು. ಅವ್ರ ಜಾತಿ, ಅವ್ರ ಧರ್ಮ ಯಾವ್ದು ಹುಟ್ಟುವಾಗ ಜಾತಿ ಹುಟ್ಟೇ ಇರ್ಬೋದು, ಆದರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವು ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ನಾಮಕರಣ ನನ್ನ ಧರ್ಮ ಬೇಡ ಅಂತ ಇರ್ಬೋದು. ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ಸರ್ಕಾರ ಒಂದು ಜಾತಿಗೆ ಇರಲಿ, ನೀನು ಮೀಡಿಯಾ ಕೆಲಸ ಮಾಡು. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು 5% ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿತ್ತು ಅಂತ ಲೆಕ್ಕಾಚಾರ. ಈಗ ಒಕ್ಕಲಿಗರು ಯಾರನ್ನು ಬೆಂಬಲಿಸಬೇಕು? ಈಗ ಈ ಸಂದರ್ಭದಲ್ಲಿ ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ಡವರು.
ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ಇಲ್ಲಿ ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರಿಗೆ ದೇಶಕ್ಕೆ ಏನು ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನು ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನು ಅವ್ರು ನೋಡ್ತಾರೆ, ಭಾವನೆ ನೋಡೋದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡೋಂಥವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಸರ್, ಯಡಿಯೂರಪ್ಪನವರು ಒಂದು ಮಾತಾಡಿದರೆ, ಕಾಂಗ್ರೆಸ್ ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ, ಇವರು ಅನುದಾನ ಇಟ್ಕೊಂಡು ಹೋರಾಡ್ತಿದ್ದಾರೆ ಅಷ್ಟೇ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ, ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು, ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಿ. ನಂಬಿಕೆ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದೆ ನಿಮ್ಗೆ ಗಾಳಿ? ಸರ್, ನಿನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ, ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣನ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ JDS ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ, ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ ಅಂತಾರೆ. JDS ಎಲ್ಲಿದೆಯಾ ನೀವು? JDSಗೆ ಎಲ್ಲ ಮುಕ್ತಿ ಮಾಡಾಕ JDS. ನಮ್ಗೆ JDS ಎಲ್ಲಿರೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡ್ತೀವಿ, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತೀವಿ. ಓಕೆ, ನಮಸ್ಕಾರ. ಹಾಗಾದ್ರೆ ಲೋಕಸಭಾ ಚುನಾವಣೆ ನನ್ನ ಕಾಂಗ್ರೆಸ್ ಅಧ್ಯಕ್ಷನಿಗೆ, KPCC ಅಧ್ಯಕ್ಷನಿಗೆ, ಅವರು ನನಗೆ ಪೊಲಿಟಿಕಲಿ ಅಡ್ವೈಸ್ ಮಾಡಲಿಕ್ಕೆ ಮತ್ತು ಮೀಡಿಯಾ ಕಮ್ಯುನಿಕೇಷನ್ಗೆ ಎಲ್ಲದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಜಾಗ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅನೇಕರು ನನ್ನ ವಿಚಾರದಲ್ಲಿ ಸಂಪರ್ಕ ಮಾಡುವಂಥವ್ರು ಪಕ್ಷಕ್ಕೆ ಸಂಬಂಧಪಟ್ಟಂಗೆ, ನನಗೆ DCMಗೆ ಬೇರೆ ಅಡ್ವೈಸರ್ಸ್ ಇದ್ದಾರೆ, ಆದರೆ ಪಕ್ಷದ ವಿಚಾರದಲ್ಲಿ ನನಗೆ ಸಂಪರ್ಕ ಮಾಡಲಿಕ್ಕೆ, ನಾಯಕರುಗಳ ಸಂಪರ್ಕ ಮಾಡಲಿಕ್ಕೆ ಕೂಡ ಅವರು ನನಗೆ ಸಹಕಾರವನ್ನು ಅವರು ಕೊಡ್ತಾರೆ. ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿದ್ದಂಥ ಒಬ್ಬ 35-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಅವರು ವಿಶೇಷವಾಗಿ ಮಕ್ಕಳನ್ನ ನಾಯಕರಾಗಿ ತಯಾರು ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಗುಣ, ಹೊರಬ್ಯಾಟ್ಲ್ ಅವರೊಂದು ಸಂಸ್ಥೆ ನಡೆಸ್ಕೊಂಡು NGO ಆರ್ಗನೈಸೇಷನ್ ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವರೊಂದು ಹವ್ಯಾಸ. ಸೊ ಆ ಕೆಲಸ ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು, ಅದನ್ನು ನಾನು ನೋಡಿ ಗಮನಿಸಿದೆ. ಎ ಲೀಡರ್ ಈಸ್ ಒನ್ ಹೂ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಹಂಗೆ ಅವ್ರಿಗೆ ನೋಡಲಿದ್ದೆ ನೋಡಿ, ಅಲ್ಲಾರ ಅವರೊಬ್ಬ ನಾಯಕರಾಗಿದ್ದಂತೂ ಅವರು ನಾಯಕರುಗಳನ್ನ ತಯಾರು ಮಾಡುವಂಥ ಒಂದು ದೊಡ್ಡ ಗುಣ ಇತ್ತು. ಸೊ ನನಗೂ ಅದು ಜೆಲ್ ಆಯಿತು. ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ, ಈ ಸಮಾಜಕ್ಕೆ ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಸೊ ಆಮೇಲೆ ನಮ್ಮ ಫಿಲಾಸಫಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನು ಕೇಳ್ತಾ ಇದ್ದಾಗ ಕೂಡ ನನಗೆ ಭಾಳ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದು ನನಗೆ ಅವೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಎನರ್ಜಿ, ಅವೆಲ್ಲ ಮಾಡಬೇಕು ಅಂತಂದರೆ. ನಾನು ಭಾಳ ಸಂತೋಷದಿಂದ ನಿಮ್ಮಂತೆಲ್ಲ ಕೇಳಿ, ನಿಮ್ಮಂಥ ಫ್ರೆಂಡ್ಸ್ ಹತ್ರ ಕೇಳಿ, he has come to a conclusion that you should be a part of the Indian National Congress. ಸೊ ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. And he will be available for you for the entire ನನ್ನ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ಇವ್ರನ್ನೂ ಕೂಡ ನ್ಯಾಷನಲ್ ಲೆವೆಲಲ್ಲಾಗಲಿ, ಸ್ಟೇಟ್ ಲೆವೆಲಲ್ಲಾಗಲಿ, ಇಂಗ್ಲೀಷಲ್ಲಾಗಲಿ, ಕನ್ನಡದಲ್ಲಾಗಲಿ ಎಲ್ಲಿ ಬೇಕೋ ನೀವು